ಕತ್ತಲ ಕತ್ತಲ ಯುಗಾದ್ಯಾಗ ಕತ್ತಲ ಕತ್ತಲ ಯುಗಾದ್ಯಾಗ ಇತ್ತಲದಾಗ ಬಂದ ಹೋಗ ಹುಡುಗಿಯಾಗಿ ಹೇಳದಂಗ ಕತ್ತಲದಾಗ ಅನ್ಸಬ್ಯಾಡ ದೂರ ಸದ ನಿಲ್ಲಬ್ಯಾಡ ಕಣ್ಣಗ ನನ್ನ ಕೊಲ್ಲಬ್ಯಾಡ. ಹಲೋ ಹಾಯ್ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರಲ್ಲ. ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ನ್ಯೂ ಟ್ರೆಂಡಿಂಗ್ ಸಾಂಗ್ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ಮಾಡಿದ್ದೀನಿ. ಗಾಯಕ ನಮ್ಮ ಶಿವಕಾಂತ್ ಅಣ್ಣವರು ಆಡಿದ್ದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಅಣ್ಣ ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತೇಳಿ ನನಗೆ ಸಾಂಗು ಯಾವಾಗ ಇದು ಬಿಡುಗಡೆ ಆಗಿದೆ ಅವಲಿಂದ ಕೇಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಟೈಮ್ ಸಿಕ್ಕಿದೆ ಮಾಡಿದ್ದೀನಿ ಆದಷ್ಟು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೆ ಕೇಳ್ಕೋದು ಒಂದೇ. ಸೊ ಪ್ರತಿಯೊಬ್ಬರು ಎಡಿಟಿಂಗ್ ಮಾಡ್ತಿರಲ್ಲ, ಸ್ವಲ್ಪ ಆದಷ್ಟು 1 ನಿಮಿಷ ಆಗಲಿ ಅಥವಾ 2 ನಿಮಿಷ ಆಗಲಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಯಾಕಂದರೆ ನಮಗೂ ಸಪೋರ್ಟ್ ಸಿಗುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಬೇಕಪ್ಪ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಲಿಂಕ್ ನಿಮ್ಗೆ ಗೊತ್ತಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಏನಂದ್ರಪ್ಪ ಫ್ರೆಂಡ್ಸ್, ಈ ನಾನು ಭಾಳಷ್ಟು ಕೆಲವೊಂದು ವಿಡಿಯೋದಲ್ಲಿ ನಾನು ಸೌಂಡನ್ನ ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಸೌಂಡ್ ಮ್ಯೂಟ್ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಾಪಿರೈಟು ಕ್ಲೈಮ್ ಅನ್ನೋದು ಏನು ಎಷ್ಟು ದೊಡ್ಡ ವಿಷಯಪ್ಪ ಅಂತ. ಅದಕ್ಕೋಸ್ಕರ ಆದಷ್ಟು ನೋಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಅಲರ್ಟ್ ಮೆಷನ್ನ ಓಪನ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಅಲರ್ಟ್ ಮೆಷನ್ ಆ್ಯಪ್ಸ್ ಕಾಣ್ತಾರೆ, ಇದು ಒಂದು ವಿಡಿಯೋ ಕಾಣ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಲೋಗ ಕೊಟ್ಟಿರ್ತೀನಿ, ಯಾವುದಪ್ಪ ಅಂದರೆ ಅಲರ್ಟ್ ಮೆಷನ್ ಲೋಗ. ಈ ಒಂದು ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಅಥವಾ ನಿಮ್ಮ ಫೋಟೋನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು, ಸೊ ಇಲ್ಲಿ ಬಾಳ್ವಣ್ಣ ಫೋಟೋನ ನಾನು ರಿಪ್ಲೇಸ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ನೋಡಿರಲ್ಲ, ವಿಡಿಯೋ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್, ಸಾಂಗು ತುಂಬ ಚೆನ್ನಾಗೈತೆ ಅದಕ್ಕೋಸ್ಕರ ಈ ಒಂದು ಸಾಂಗ್ಗೆ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋ. ಸೊ ಇನ್ನೂ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ, ಯಾವ ಥರ ಬೇಕಪ್ಪ ಅಂತಾರ ನಿಮ್ಮ ಹತ್ರ ಡೆಮೋ ವಿಡಿಯೋ ಇದ್ದರೆ ನನಗೆ ಹಾಕಿ, ಆ ಥರ ವಿಡಿಯೋನ ನಾನು ಮಾಡಿಕೊಡ್ತೀನಿ. ಡೆಮೋ ವಿಡಿಯೋ ನೋಡಿಕೊಂಡು ಆದಷ್ಟು ನಿಮ್ಮ ಸಪೋರ್ಟ್ ಇರಬೇಕು ಫ್ರೆಂಡ್ಸ್. ಸಪೋರ್ಟ್ ಇದ್ರೂ ಇನ್ನು ಏನಾದರೂ ವಿಡಿಯೋದಲ್ಲಿ ತಪ್ಪು ಅನಿಸಿದರೆ ಅದನ್ನು ಸರಿ ಅಂತ ಹೇಳಿ. ಸೊ ಈ ಥರ ನೀವು ಎಲ್ಲ ರಿಪ್ಲೇಸ್ನ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಇವಾಗ ಏನಪ್ಪ ಅಂದರೆ, ಈ ಒಂದು ವಿಡಿಯೋನ ನೀವು ಯಾವ ಥರ ಸ್ವಂತದಾಗಿ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ಕೊಂಡಿದ್ದೀರಾ. ಸೊ ಅದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡೆ. ಇದಾದ ನಂತರ ಇದಕ್ಕೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಇಟ್ಕೊಂಡೆ, ಫುಲ್ಲು ಬ್ಯಾಕ್ಗ್ರೌಂಡ್ ಫುಲ್. ಇದಕ್ಕೊಂದು ಎಫೆಕ್ಟ್ನ ಹಾಕ್ತೀನಿ ನೋಡಿ. ಸೊ ಎಫೆಕ್ಟ್ ಬಂದುಬಿಟ್ಟು ನಾನು ಇಲ್ಲಿ ಇರುತ್ತೆ ನಿಮಗೆ, ಈ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಸೆಲೆಕ್ಟ್ ಮಾಡೋ ಇಷ್ಟೇ ಬಿಟ್ಟು ಇಲ್ಲಿ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಸೊ ಅದೇನಪ್ಪ ಎಫೆಕ್ಟ್ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಆ ಎಫೆಕ್ಟು ಅಂಥೇಳಿ. ಸೊ ಗೊತ್ತಿಲ್ಲಪ್ಪ ಅಂದರೆ ಇದನ್ನಲ್ಲೇ ಮಾಡ್ಕೊಳ್ಳೋಣ. ಸೊ ಇವಾಗ ಇದೇ ಎಫೆಕ್ಟ್ನಲ್ಲೇ ಮಾಡ್ಕೊಳ್ಳೋಣ, ಒಂದೇ ಎಫೆಕ್ಟ್ನಲ್ಲಿ. ಸೊ ಈ ಥರ ಎಫೆಕ್ಟ್ ಹಾಕ್ಕೊಂಡು ಇಲ್ಲಿ ನಿಮಗೆ ಕಾಣಿಸ್ತೆ ಸ್ಕೇಲ್ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಬೀಟ್ ಹಾಕ್ಕೊಳ್ಳಿ. ಸೊ ಬೀಟ್ ಹಾಕ್ಕೊಂಡು ಇದನ್ನು ಈ ಥರ ತೊಗೊಳ್ಬೇಕು, ಬೀಟ್ ಹಾಕ್ಕೊಂಡು. ಸೊ ಅದಾದ ನಂತರ ನಾನು ಏನು ಮಾಡ್ತೀನಿ, ಇಲ್ಲೊಂದು ಬೀಟ್ ಹಾಕ್ಕೊಂಡು ಇದನ್ನು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಈ ಥರ ಮುಂದಕ್ಕೆ ಇಷ್ಟು ತಂದ್ಕೊತೀನಿ, ಅಂದರೆ ಇಷ್ಟು. ಇಲ್ಲಿ ಒಂದು ಬೀಟ್ ಹಾಕ್ಕೊಂಡು ನಾನು ಏನಪ್ಪ ಮಾಡ್ತೇನೆ ಅಂದರೆ ಇನ್ನು ಮುಂದೆ ಚೆನ್ನಾಗಿ ಇಷ್ಟು ತಂದ್ಕೊತೀನಿ. ಅದನ್ನು ನಾನು ಇಲ್ಲಿ ಏನಪ್ಪ ಅಂದರೆ ಕರೆಕ್ಟಾಗಿ ಇದನ್ನು ಈ ಥರ ಎಳ್ಕೊಂಡು ಸ್ವಲ್ಪ ಇದನ್ನು ಈ ಥರ ಡೌನ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಬಂತಲ್ಲ. ಸೊ ಇದಕ್ಕೆ ಎಫೆಕ್ಟು ನಾನು ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ, ಅದು ಹೇಳ್ತೀನಿ ಎಫೆಕ್ಟ್ ಯಾವ ಥರ ಹಾಕ್ತೀನಿ ಅಂತೇಳಿ. ಸೊ ಇಲ್ಲೊಂದು ಎಫೆಕ್ಟ್ ಆ್ಯಡ್ ಮಾಡ್ತೀನಿ. ಆ ಎಫೆಕ್ಟ್ ನಿಮ್ಗೆ ಹೇಳಿದ್ದೀನಿ, ಚಾನಲ್ ಅಂತೇಳಿ. ಇಲ್ಲಿ ಸರ್ಚ್ ಮಾಡ್ತೀನಿ ನೋಡಿ, ಇಲ್ಲಿ ಬರುತ್ತೆ. ಸಾರಿ, ಇಲ್ಲಿ ಐತಲ್ಲ ಚಾನಲ್ ರ್ಯಾಂಪ್ ಅಂತೇಳಿ, ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ಆನ್ ಮಾಡಿಕೊಂಡ್ರೆ ಇಲ್ಲಿ ನೀವು ಈ ಥರ ಹಾಕ್ಕೊಡ್ಬೋದು. ಸೊ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಇಲ್ಲಿ ನಾನು ಇನ್ನೊಂದು ಏನಂದರೆ ಸ್ಟಾರ್ ಅಂತ ಸರ್ಚ್ ಮಾಡ್ತೀನಿ. ಈ ಥರ ಸರ್ಚ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ಕಾಣಿಸ್ತಲ್ಲ ಸಿಂಪಲ್ ಸ್ಟಾರ್ ಫೈಲ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಯಾಕಂದರೆ ಅದು ಒಂದು ಈ ಥರ ನಿಮಗೆ ಕಾಣಿಸ್ತಲ್ಲ, ಇಲ್ಲಿ ಆ ಥರ ಬರುತ್ತೆ. ಸೊ ಇದರಲ್ಲೇ ನೀವು ಸೆಟ್ಟಿಂಗ್ಸ್ನ ಆನ್ ನೋಡ್ಕೊಂಡು ಆನ್ ಮಾಡ್ಕೋಬೇಕು. ಸ್ಟಾರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಬರುತ್ತೆ.
ಸೊ ಈ ಥರ ನಿಮಗೆ ಬರುತ್ತೆ ಈಸಿಯಾಗಿ. ಸೊ ನೋಡಿರೋ ಫ್ರೆಂಡ್ಸ್, ಇಷ್ಟೇ ಇರೋದು. ನಿಮಗೆ ಎಡಿಟಿಂಗ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇದಾದ ನಂತರ ನೀವು ಇದನ್ನು ಕಾಪಿ ಮಾಡಿಕೊಂಡು ಮುಂದೇನೂ ಮಾಡ್ಕೊಳ್ಬೋದು. ಸೊ ಈ ಥರ ನೋಡಿದ್ರಲ್ಲ. ಸೊ ಇದಾದ ನಂತರ ನೀವು ವಿಡಿಯೋನ ಇಲ್ಲಿ ರಿಪ್ಲೇಸ್ ಮಾಡ್ಕೊಂಡಿದ್ದೀರಾ, ಅದನ್ನು ಒಂದು ಸಲ ತೋರಿಸ್ಕೊಡ್ತೀನಿ ಬನ್ನಿ. ಇದೆಲ್ಲ ರಿಪ್ಲೇಸ್ ಮಾಡ್ಕೊಂಡಿದ್ದೀರಲ್ಲ, ಸೊ ರಿಪ್ಲೇಸ್ ಆಗಿದೆ. ಇದನ್ನು ವಿಡಿಯೋನ ಡೌನ್ಲೋಡ್ ಹಾಕೋಣ. ಸೊ ನೋಡಿರೋ ಫ್ರೆಂಡ್ಸ್, ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸ್ವಂತದಾಗಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ. ಸಪೋರ್ಟ್ ಇದ್ದರೂ ಇದೇ ಥರ ವಿಡಿಯೋನ ಮಾಡಿನ ಹಾಕ್ಬೋದು ಫ್ರೆಂಡ್ಸ್, ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಡೌನ್ಲೋಡ್ ಆಯಿತು. ಥ್ಯಾಂಕ್ ಯು.